ನಾವೆಲ್ಲರೂ ಈ ಟರ್ಮ್ನ ಕೇಳಿರಬಹುದು, UTI. ಇದನ್ನ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಅಂತ ಹೇಳ್ತಾರೆ. ಪುರುಷರಿಗಿಂತ ಮಹಿಳೆಯರಲ್ಲಿ ಇದು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಇದಕ್ಕೆ ಚಿಕ್ಕ ಯುರೇತ್ರ ಕಾರಣವಾಗಿರಬಹುದು. ಈ ಸೋಂಕು ಅವಳಿಗೆ ಬರುವ ಸಾಧ್ಯತೆ ಇರುವುದು ಅವಳ ಮುಟ್ಟಿನ ಸಮಯದಲ್ಲಿ, ಮೆನ್ಯುಪಾಸ್ ನಂತರ, ಗರ್ಭಾವಸ್ಥೆಯ ಸಮಯದಲ್ಲಿ ಮತ್ತು ಸಂಭೋಗದ ಸಮಯದಲ್ಲಿ. ಬಹಳಷ್ಟು ಬ್ಯಾಕ್ಟೀರಿಯಾಗಳು ಈ ಸೋಂಕಿಗೆ ಕಾರಣವಾಗುತ್ತದೆ. ಅದರಲ್ಲಿ ಸಹಜವಾದ ಬ್ಯಾಕ್ಟೀರಿಯಾ ಅಂತಂದ್ರೆ ಈಕೋಲೈ. ಹಾಗಾದರೆ ಮಹಿಳೆಗೆ ಈ ಸೋಂಕಿರುವುದು ಹೇಗೆ ಗೊತ್ತಾಗುತ್ತೆ? ಹೆಚ್ಚು ಮೂತ್ರ ವಿಸರ್ಜಿಸುತ್ತಿದ್ದರೆ, ಅಂದರೆ ಪದೇ ಪದೇ ಮೂತ್ರ ವಿಸರ್ಜಿಸುತ್ತಿದ್ದರೆ, ಅವರಿಗೆ ಕಿಬ್ಬೊಟ್ಟೆಯ ನೋವು ತುಂಬಾ ಇದೆ ಅನಿಸಿದಾಗ, ಮೂತ್ರದ ಬಣ್ಣ ಗಾಢವಾಗಿದೆ ಎನಿಸಿದಾಗ, ಮತ್ತೆ ಖಂಡಿತ ಸೋಂಕು ಹೆಚ್ಚಾಗಿದ್ದರೆ ಅವ್ರಿಗೆ ಜ್ವರ ಬರುತ್ತದೆ. ಕೂಡಲೇ ಅವರು ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆಯನ್ನ ಪಡೆಯುವುದು ತುಂಬಾನೇ ಮುಖ್ಯ. ಇದಕ್ಕೆ ಅವರು ನ್ಯೂರೋರುಟೀನ್ ಮೈಕ್ರೋಸ್ಕೋಪಿಕ್ ಟೆಸ್ಟ್ನ ಮಾಡಿಸಬೇಕು ಮತ್ತು ಅಗತ್ಯವಿದ್ದರೆ ಯೂರಿನ್ ಕಲ್ಚರ್ ಅಂಡ್ ಸೆನ್ಸಿಟಿವಿಟಿಯ ಟೆಸ್ಟ್ ಕೂಡ. ಈ ಪರೀಕ್ಷೆಗಳ ರಿಸಲ್ಟ್ನ ನೋಡಿ ಅವರಿಗೆ ಆಂಟಿಬಯಾಟಿಕ್ ಕೋರ್ಸ್ನ ಕೊಡಬೇಕಾಗತ್ತೆ, ಇಲ್ಲದಿದ್ದರೆ ಬೇರೆ ಚಿಕಿತ್ಸೆಗಳ ಅಗತ್ಯವಿದೆ. ಆದರೆ ಮುಖ್ಯವಾದದ್ದು, ಮಹಿಳೆಯರು ಹೆಚ್ಚು ನೀರನ್ನ ಸೇವಿಸುವುದು ತುಂಬಾನೇ ಮುಖ್ಯ, ಸ್ವಚ್ಛತೆ ತುಂಬಾನೇ ಮುಖ್ಯ, ಹೆಚ್ಚು ಮೂತ್ರ ವಿಸರ್ಜಿಸುವುದು ಮುಖ್ಯ. ಇಂತಹ ಸ್ಥಿತಿಗಳು ಉಂಟಾಗದಂತೆ ಆರೋಗ್ಯವನ್ನ ನೋಡಿಕೊಳ್ಳಬೇಕು.